ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಇಡೀ ರಾಜ್ಯವನ್ನೇ ನಡುಗಿಸಿದಂತಹ ಬೆಂಗಳೂರಿನ 7 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಭೇದಿಸುವಲ್ಲಿ ನಮ್ಮ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡೋಣ. ಈ ಒಂದು ಪ್ರಕರಣವನ್ನ ಭೇದಿಸುವಲ್ಲಿ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಹುತೇಕ ಎಲ್ಲ ಆರೋಪಿಗಳನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ 7 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಏನಿತ್ತು, ರಾಜ್ಯಾದ್ಯಂತ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದಂತಹ ಪ್ರಕರಣ. ಇನ್ನು ದೋಚಲ್ಪಟ್ಟ 7.11 ಕೋಟಿಯಲ್ಲಿ 6 ಕೋಟಿ ಹಣವನ್ನು ವಶಕ್ಕೆ ಪಡೆಯಲಾಗಿತ್ತು. ಆಂಧ್ರ ಮತ್ತು ತಮಿಳುನಾಡಿನಲ್ಲೂ ಕೂಡ ಖಾಕಿ ಪಡೆ ಕಾರ್ಯಾಚರಣೆಯನ್ನ ನಡೆಸಿತು. 5ಕ್ಕೂ ಹೆಚ್ಚು ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆಯಾದಂತಹ ಪ್ರಕರಣ ಏನಿದೆ, ಈ ಒಂದು ಪ್ರಕರಣವನ್ನ ಭೇದಿಸುವಲ್ಲಿ ನಮ್ಮ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಹಳಷ್ಟು ಚುರುಕಿನ ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿತರನ್ನ ಖಾಕಿ ತನ್ನ ಕೆಡ್ಡಾಗೆ ಕೆಡವಿದೆ. ಬಹುತೇಕ ಎಲ್ಲ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ನಿಜಕ್ಕೂ ಇಂಥದ್ದೊಂದು ಪ್ರಕರಣ ನಡೆಯುತ್ತಾ ಎನ್ನುವಂತಹ ಪ್ರಶ್ನೆ ಉದ್ಭವಿಸಿತು. ಯಾಕಂತ ಹೇಳಿದ್ರೆ ಯಾರು ನಂಬಲಾರದ ಹಗಲು ದರೋಡೆ ಇದಾಗಿತ್ತು. ಬಹುಶಃ ಎಲ್ಲ ಒಂದು ಕಡೆ ಪೊಲೀಸರು ಬಹಳಷ್ಟು ಚುರುಕುತನವನ್ನ ಪ್ರದರ್ಶಿಸಿದ್ರು. ಇನ್ನು ಈ ಒಂದು ಪ್ರಕರಣವನ್ನ ಭೇದಿಸುವಲ್ಲಿ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿದ್ದು, ಆಂಧ್ರ ಮತ್ತು ತಮಿಳುನಾಡಿನಲ್ಲೂ ಕೂಡ ಖಾಕಿ ಪಡೆ ಕಾರ್ಯಾಚರಣೆಯನ್ನು ನಡೆಸಿ ಇದೀಗ 5ಕ್ಕೂ ಹೆಚ್ಚು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಸಿಸಿಬಿ ಮತ್ತು ದಕ್ಷಿಣ ವಿಭಾಗದ ಪೊಲೀಸರ ತಂಡ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಕಾರ್ಯಾಚರಣೆ ನಡೆಸಿ ಬಹುತೇಕ ಎಲ್ಲ ಆರೋಪಿಗಳನ್ನ ಬಂಧಿಸಿದೆ. ದರೋಡೆಯಾದಂತಹ 7.11 ಕೋಟಿ ರೂಪಾಯಿಗಳಲ್ಲಿ 90% ಹಣವನ್ನು ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ATMಗೆ ಹಣ ತುಂಬಬೇಕಾದಂತಹ ಒಂದು ಹಣವನ್ನ ಏಕಾಏಕಿ ಹೇಗೆ ದೋಚ್ಬಿಟ್ರಿ ಇವರು? ಗನ್ಮ್ಯಾನ್ಗಳೇನು ಮಾಡ್ತಾ ಇದ್ರು? ಜೊತೆಗೆ ನಿಜಕ್ಕೂ ಇಷ್ಟು ಹೇಗೆ ಸಾಧ್ಯವಾಯಿತು ಅನ್ನುವಂಥ ಹಲವಾರು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ರು. ಬೆಂಬಿಡದೆ CCTVಗಳನ್ನು ಪರಿಶೀಲಿಸಿದ್ರು. ಆದರೆ ಫೈನಲಿ ಆ ಒಂದು ಆರೋಪಿಗಳನ್ನ ಈಗಾಗಲೇ ಖಾಕಿ ತನ್ನ ಕೆಡ್ಡಾಗೆ ಕೆಡವಿಕೊಂಡಿದೆ. ದೋಚಲ್ಪಟ್ಟಂತಹ ಹಣದಲ್ಲಿ 90% ಹಣವನ್ನು ಈಗಾಗಲೇ ರಿಕವರಿ ಮಾಡಿಕೊಂಡಿದೆ. ಅದರಲ್ಲೂ 6 ಕೋಟಿ ಹಣವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಟ್ಟಾರೆ ಪ್ರಕರಣ ಭೇದಿಸುವಲ್ಲಿ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳಬಹುದು. 7 ಕೋಟಿ ದರೋಡೆ ಕೇಸ್, 5 ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಂಧ್ರದ ಚಿತ್ತೂರು ನಿವಾಸಿ ರವಿ ಪ್ರಕರಣದ ಪ್ರಮುಖ ಆರೋಪಿ ಆಗಿದ್ದಾನೆ. ಜೇವಿಯರ್ ಸೇರಿದಂತೆ 5ಕ್ಕೂ ಹೆಚ್ಚು ಆರೋಪಿಗಳನ್ನ ಬಂಧಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ನೋಡಿ, ಪೊಲೀಸಪ್ಪ ಅಣ್ಣಪ್ಪನ ಜೊತೆ ಸಂಪರ್ಕವನ್ನು ಹೊಂದಿದ್ರು ನಿರಂತರವಾಗಿ ರವಿ. ಚಿತ್ತಾಪುರದಲ್ಲಿ ಸಿಸಿಬಿ ಪೊಲೀಸರ ಕೈಗೆ ಆರೋಪಿ ಸಿಕ್ಕಿ ಬಿದ್ದಿದ್ದಾನೆ. ಝೇವಿಯರ್ನನ್ನ ತಮಿಳುನಾಡಿನಲ್ಲಿ ಬಂಧಿಸಿರುವಂತಹ ವಿಚಾರ ಕುರಿತು ಮಾಹಿತಿ ಲಭ್ಯವಾಗಿದೆ. ಒಟ್ಟು 5 ಮಂದಿ ಆರೋಪಿಗಳನ್ನ ಖಾಕಿ ಯಶಸ್ವಿಯಾಗಿ ಬಂಧಿಸಿದೆ. 90% ಹಣವನ್ನು ಕೂಡ ಈಗಾಗಲೇ ರಿಕವರಿಯನ್ನ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ ಹಗಲೇ ನಡೆದಂತಹ ಅತಿ ದೊಡ್ಡ ದರೋಡೆ ಪ್ರಕರಣ ಇದು. ಎಲ್ಲರನ್ನ ಬೆರಗಾಗಿಸುವಂತಹ ಪ್ರಕರಣ, ಸಾಕಷ್ಟು ಚರ್ಚೆಗೂ ಗ್ರಾಸವಾಗಿತ್ತು. ದರೋಡೆ ಪ್ರಕರಣವನ್ನ ಭೇದಿಸುವಲ್ಲಿ ಇದೀಗ ಬೆಂಗಳೂರಿನ ಪೊಲೀಸರು ಯಶಸ್ವಿಯಾಗಿದ್ದು ಬಹುತೇಕ ಎಲ್ಲ ಆರೋಪಿಗಳನ್ನ ಬಂಧಿಸಲಾಗಿದೆ. ಇನ್ನು ಬೆಂಗಳೂರು ಸಿಸಿಬಿ ದಕ್ಷಿಣ ವಿಭಾಗದ ಪೊಲೀಸರ ತಂಡ ಸೇರಿ ಆಂಧ್ರ ಮತ್ತು ತಮಿಳುನಾಡಿನಲ್ಲೂ ಕೂಡ ಕಾರ್ಯಾಚರಣೆ ನಡೆಸಿದ್ದು 5ಕ್ಕೂ ಹೆಚ್ಚು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. 2 ಡಿಸಿಪಿ, 2 ಜಂಟಿ ಪೊಲೀಸ್ ಆಯುಕ್ತರು ಹಾಗೂ 50ಕ್ಕೂ ಹೆಚ್ಚು ಪೊಲೀಸರು ಸೇರಿ ನಡೆಸಿದಂತಹ ಶೋಧದ ಫಲವಾಗಿ ಕಳೆದ ರಾತ್ರಿ 6,70,00,000ಕ್ಕೂ ಹೆಚ್ಚು ಹಣವನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ರವಿ ಮೂಲತಃ ಆಂಧ್ರದ ಚಿತ್ತೂರು ಜಿಲ್ಲೆ ನಿವಾಸಿ ಆಗಿದ್ದು, ಈತ ಪೊಲೀಸ್ ಪೇದೆ ಅಣ್ಣಪ್ಪನ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನ ಹೊಂದಿದ್ದ ಅಂತ ಹೇಳಲಾಗ್ತಾ ಇದ್ದು, ಇದೀಗ ಚಿತ್ತಾಪುರ ಸಿಸಿಬಿ ಪೊಲೀಸರ ಅತಿಥಿಯಾಗಿದ್ದಾನೆ. ಇನ್ನು ಆರೋಪಿಗಳು ದರೋಡೆಗಾಗಿ ನಂಬರ್ ಪ್ಲೇಟ್ ಇಲ್ಲದ ವ್ಯಾಗನರ್ ಕಾರನ್ನು ಬಳಸಿದ್ದು, ನವೆಂಬರ್ 19ರಂದು ಅಶೋಕ್ ಪಿಲ್ಲರ್ ಬಳಿ CMC ಹಣ ಸಾಗಣೆ ವಾಹನ ಬರುವಂತಹ ಮುನ್ನ ವ್ಯಾಗನರ್ ಯೂಟರ್ನ್ ಆಗಿ ಕಾದಿದ್ದು ಸಿಸಿ ಕ್ಯಾಮೆರಾದಲ್ಲಿ ಕಾಣಿಸಿತ್ತು. ಇನ್ನು ದರೋಡೆಕೋರರು RBI ಅಧಿಕಾರಿಗಳೆಂದು ಪರಿಚಯಿಸಿಕೊಂಡು ಸಿಬ್ಬಂದಿಯನ್ನ ಕಾರಿಗೆ ಹಚ್ಚಿಕೊಂಡಿದ್ರು. ಬಳಿಕ ಇನೋವಾ ಮತ್ತು ವ್ಯಾಗನರ್ ಮೂಲಕ ಹಣವನ್ನ ಕಳ್ಳತನ ಮಾಡಿ ಕುಪ್ಪಂ ಬಳಿ ಇನೋವಾ ಬಿಟ್ಟು ಪರಾರಿಯಾಗಿದ್ರು. ಆಂಧ್ರದಲ್ಲಿ 5.3 ಕೋಟಿ ರೂಪಾಯಿ ಹಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ರು. ಚಿತ್ತೂರಿನ ಅರಣ್ಯ ಪ್ರದೇಶದಲ್ಲಿ ಚೇಸ್ ನಡೆಸಿದ ಬೆಂಗಳೂರು ಪೊಲೀಸರು ಪ್ರಮುಖ ಆರೋಪಿ ಝೇವಿಯರ್ನನ್ನ ತಮಿಳುನಾಡಿನಲ್ಲಿ ಬಂಧಿಸೋದಕ್ಕೆ ಯಶಸ್ವಿಯಾಗಿದ್ರು. ಇನ್ನು ಮಾಸ್ಟರ್ ಮೈಂಡ್ ಪೊಲೀಸ್ ಪೇದೆ ಅಣ್ಣಪ್ಪನ ಜೊತೆ ಈ ರವಿ ಎಂಬಾತ ನಿರಂತರ ಸಂಪರ್ಕವನ್ನ ಹೊಂದಿದ್ದ. ಇನ್ನು ಎಲ್ಲ ವಿಚಾರ ಕುರಿತು ಸೀಮಂತ್ ಕುಮಾರ್ ಅವರು ಮಾತನಾಡಿದ್ದಾರೆ, ನೋಡೋಣ. ಟೋಟಲ್ ಎಲ್ಲ ಸೇರಿ 11 ಟೀಮ್ ಟೋಟಲ್ ನಾವು
11 ಟೀಮ್ನಲ್ಲಿ ಇನ್ಸ್ಪೆಕ್ಟರ್ಸ್ ಮತ್ತು ACPs ಎಲ್ಲ ಸೇರಿ ಒಟ್ಟು ಅಂದಾಜು 200 ಆಫೀಸರ್ಸ್ ಮತ್ತು ಮೆನ್ ಕಳೆದ 2-3 ದಿವಸದಿಂದ ಕಂಟಿನ್ಯೂಸ್ ಆಗಿ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕೇರಳ ರಾಜ್ಯದಲ್ಲಿ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ಗೋವಾ ಅಲ್ಲಿ ಟೀಮ್ಸ್ ಹೋಗಿದೆ. ಈಗಲೂ ಕೂಡ ಈಗ ನಾವು ಏನು ಮಾತಾಡ್ತಾ ಇದ್ದೀವಿ, ಈಗಲೂ ಕೆಲವು ಟೀಮ್ಸ್ ಬೇರೆ ಬೇರೆ ಕಡೆ ಇದ್ದಾರೆ. ಸದ್ಯಕ್ಕೆ 5,76,00,000 ಅಂದರೆ ಟೋಟಲ್ 5.7 crores ರಿಕವರಿ ಆಗಿದೆ. ಟೋಟಲ್ 7 crores 11 ಲಕ್ಷದಲ್ಲಿ ಇನ್ನೂ ರಿಕವರಿ ಆಗಬೇಕು. ಅದರ ಬಗ್ಗೆ ನಮ್ಮ ಟೀಮ್ಸ್ ಅವರು ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ನಮ್ಮ ಮ್ಯಾನ್ ಪವರ್ದು ಏನು ನಾವು ಯೂಸ್ ಮಾಡಿದ್ದೀವಿ, ನಿಮಗೆ ಅಂದಾಜು 200 ಸ್ಟಾಫ್ ಆ್ಯಂಡ್ ಮೆನ್ ಆ್ಯಂಡ್ ಆಫೀಸರ್ಸ್ ಎಲ್ಲ, ಅವ್ರ ಜೊತೆಗೆ 30ಕ್ಕಿಂತ ಜಾಸ್ತಿ ಜನಗೆ ನಾವು ಇಂಟರ್ವೇಟ್ ಮಾಡಿದ್ದೀವಿ ಇಲ್ಲಿವರೆಗೆ. ಸದ್ಯಕ್ಕೆ 30 ಜನ ಇಂಟರ್ವೇಷನ್ ಆದಮೇಲೆ 3 ಜನಕ್ಕೆ ನಾವು ಸದ್ಯಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. 3 ಜನ ಯಾರು ಇಲ್ಲಿ, ಅದರಲ್ಲಿ ಒಬ್ಬ ಮೇನ್ ಈ ಪರ್ಟಿಕ್ಯುಲರ್ CMS ಗಾಡಿ ಏನು ಆಪರೇಟ್ ಆಗ್ತಿತ್ತು ಡೈಲಿ ಬೇಸಿಸ್ ಅಲ್ಲಿ, ಅದರದ್ದು ಅವರು ವೆಹಿಕಲ್ ಇನ್ಚಾರ್ಜ್, ಪ್ಲಸ್ ಇನ್ನೊಬ್ಬ ಎಕ್ಸ್ ಎಂಪ್ಲಾಯಿ CMS ಸಂಸ್ಥೆಯದು ಎಕ್ಸ್ ಎಂಪ್ಲಾಯಿ. ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ದು, ಬೇಗ ನಮ್ಮದು.